ಏನಾಯ್ತು? ಯಾವಾಗಿಂದ ನಿಮಗೆ ಇದು ಕಾಣಿಸ್ತಿಲ್ಲ ಅನ್ನೋದು ಗುರುವಾರ ಮಧ್ಯಾಹ್ನ 3:30ಗೆ ಗೊತ್ತಾಯ್ತು ನಮಗೆ. ಅಂದರೆ ನಮ್ಮ ಅಪ್ಪನ 3:30ಗೆ ಗೊತ್ತು. ನಮ್ಮಮ್ಮ ಹೋಗಿರೋದು ಪಕ್ಕದ ಮನೆಗೆ, ಪಕ್ಕದ ಮನೆಯವ್ರು ಕರೆದ್ರು ಕಜ್ಜಾಯ ತಗೊಂಬರಕ್ಕೆ ಅಂತ ಹೇಳಿ ಹೋಗಿರೋದು. ಅವ್ರ ಮನೆಗೆ ಹೋದ್ಮೇಲೆ ನಾವು ವಾಪಸ್ ಬಂದಿಲ್ವಂತೆ. 5 ಗಂಟೆವರೆಗೂ ನೋಡಿದ್ರಂತೆ ನಮ್ಮಪ್ಪ. 5 ಗಂಟೆಲಿ ಬಂದಿಲ್ಲ ಅಂತ ನಮ್ಮಪ್ಪ ಅವ್ರ ಮನೆಗೆ ಹೋಗಿ ಕರೆದಿದ್ರಲ್ಲ ಅವ್ರ ಮನೆಗೆ. ಅವ್ರು ಹೋಗಿ ನೋಡಿದಾಗ ಇಲ್ಲ ಕಜ್ಜಾಯ ತಗೊಂಡು ಹೋದ್ರು. ಅಲ್ಲಿವರೆಗೂ ಹೋದ್ರು, ನಾವು ಬಾಕ್ಲಲ್ಲಿ ನಿಂತಿದ್ವಿ. ಅಲ್ಲಿವರೆಗೂ ನೋಡಿದ್ವಿ. ಆಮೇಲೆ ನಾವು ಒಳಗಡೆ ಹೋಗ್ಬಿಟ್ವಿ, ನಮ್ಮ ಕೆಲಸ ಇತ್ತು ಅಂತ ಒಳಗಡೆ ಹೋದ್ವಿ. ಆಮೇಲೆ ನಾವು ನೋಡಿಲ್ಲ ಅಂತ ಹೇಳಿದ್ರಂತೆ. ನಮ್ಮಪ್ಪ ಸರಿ ಬರ್ತಾರೆ ಅಂತ ಅಲ್ಲೆಲ್ಲ ಪಕ್ಕ ನೋಡಿದ್ದಾರೆ. ಒಂದು 6 ಗಂಟೆವರೆಗೂ ನೋಡಿದ್ದಾರೆ, ಹುಡುಕಿದ್ದಾರೆ. ಆಮೇಲೆ ಬಂದಿಲ್ಲ. ಸರಿ 6 ಗಂಟೆ ಮೇಲೆ ಒಂದು ಸ್ವಲ್ಪ ಕತ್ಲಾಗ್ತಾ ಬಂತಲ್ಲ, ಆ ದೇವಸ್ಥಾನದ ಹತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗಿ ಹುಡುಕಿದ್ದಾರೆ. ಅಲ್ಲಿ ಸಿಕ್ಕಿಲ್ಲ ಅಂದಾಗ 6:30ಗೆ ನಾನು ಆ ಕೆಲಸದಿಂದ ಬಂದು ಮೊಬೈಲ್ ಮನೇಲಿ ಬಿಟ್ಟು ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ. ಫೋನ್ ಮಾಡಿದ್ರು ಪಕ್ಕದ ಮನೆಯವರಿಂದ ಫೋನ್ ತಗೊಂಡು, ನಿಮ್ಮಮ್ಮ ಮನೆಗೆ ಬಂದ್ರ, ನಮ್ಮ ಮನೆಗೆ ಏನಾದ್ರು ಬಂದಿದ್ದಾರೆ ಅಂತ. ಇಲ್ಲ ಅಂತಂದೆ. ಯಾಕೆ ಅಂತಂದರೆ ಇಲ್ಲ 3:30ಗೆ ಈ ಥರ ಪಕ್ಕದ ಮನೆಗೆ ಹೋದ್ರು, ಬಂದೇ ಇಲ್ಲ, ಏನಾದರೂ ಬೈ ಚಾನ್ಸ್ ಆ ಕಡೆ ಬಂದಿದ್ದಾಳೇನೋ ಅಂತ ಕಾಲ್ ಮಾಡಿದೆ ಅಂತ ಹೇಳಿದ್ರು. ಸರಿ ಹೌದಾ, ಹುಡುಕಪ್ಪ, ಅಲ್ಲಿ ಅಲ್ವಾ, ಯಾರ್ದು ಮನೆಗೆ ಹೋಗಿರ್ತಾರೆ ಏನಾದರೂ ತರೋಕ್ಕೆ, ಒಂದು ಸ್ವಲ್ಪ ಹೊತ್ತು ನೋಡು 7 ಗಂಟೆವರೆಗೂ, ಆಮೇಲೆ ನಾನು ಕೇಳ್ತೀನಿ. ಇಲ್ಲಿ ನಮ್ಮ ರಿಲೇಷನ್ ಅವರೆಲ್ಲ ಪಕ್ಕದಲ್ಲೇ ಇದ್ದಾರೆ. ಆಮೇಲೆ ನಾನು ಎಲ್ಲರಿಗೂ ಫೋನ್ ಮಾಡಿದೆ, ಬಂದಿದ್ದಾರೆ ಅಮ್ಮ ಅಂತ. ಇಲ್ಲ, ಗುರುವಾರ ನೈಟು ನಮಗೆ 7 ಗಂಟೆಯಲ್ಲಿ ಹೇಳಿದ್ದವರು. ಆಮೇಲೆ ನಾವು ಎಲ್ಲರಿಗೂ ಫೋನ್ ಮಾಡಿದೆ. ನಾನು ನಮ್ಮ ರಿಲೇಷನ್ ಅಕ್ಕಪಕ್ಕದವ್ರಿಗೆಲ್ಲ ಫೋನ್ ಮಾಡಿದೆ, ಬಂದಿದ್ದಾರೆ ಏನಾದ್ರು ಮನೆಗೆ ಅಂತ. ಇಲ್ಲ ಅಂತ ಹೇಳಿದ್ರು ಅವರು. ಸರಿ ಅಂತ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಫೋನ್ ಮಾಡಿದೆ. ಹಂಗೆ ನಮ್ಮ ಮನೆಯವ್ರಿಗೆ ಬೊಮ್ಮನಹಳ್ಳಿಯಲ್ಲಿ ಇದ್ದೀನಿ, ಟ್ರಾಫಿಕ್ಕು, ಬರ್ತೀನಿ ಅಂತ ಹೇಳಿದ್ರು. ಬಂದಮೇಲೆ 9:15ಗೆ ನಮ್ಮ ಮನೆಯವ್ರು ಬಂದರು. ನಾವು ಹಂಗೆ ಹೊರಟ್ವಿ, ಇಲ್ಲಿಗೆ ಕೂಗೂರಿಗೆ ಬಂದ್ವಿ ನಾವು ಅಷ್ಟೊತ್ತು ನೈಟಲ್ಲೇ. ಬಂದು ಅಲ್ಲಿ ನಮ್ಮಪ್ಪನ ಕೇಳಿ ಏನಾಯಿತು ಹೆಂಗಾಯಿತು ಅಂತೆಲ್ಲ ಕೇಳಿ, ಆಮೇಲೆ ಓನರು ಅವ್ರು ಇದ್ರಲ್ಲ ಅವ್ರನ್ನೂ ಕೇಳಿದ್ವಿ. ಅಕ್ಕ ಕಾಣಿಸ್ತಿಲ್ಲ, ನಾವು 3:30 ಅಷ್ಟೇ ನೋಡಿದ್ದ ಅಮ್ಮನ, ಆಮೇಲೆ ನೋಡಿಲ್ಲ ಅಂತ ಹೇಳಿದ್ರು. ಸರಿ ಅಂತ ನಾವೆಲ್ಲ ಹುಡುಕಿದ್ವಿ, ಸಿಕ್ಕಿಲ್ಲ ಎಲ್ಲೂ ಅಂತ ಹೇಳಿದ್ರು. ಸರಿ ಬ್ಯಾಟ್ರಿ ಹಾಕ್ಕೊಂಡು ನಾವು ಬ್ಯಾಟ್ರಿ ಎಲ್ಲ ತೊಗೊಂಡೋಗಿದ್ವಿ. ಬ್ಯಾಟ್ರಿ ಹಾಕ್ಕೊಂಡು ಅಕ್ಕಪಕ್ಕ ಒಂದು ಸ್ವಲ್ಪ ಈ ಥರ ಇರುತ್ತಲ್ಲ ಜಾಗ, ಏನಾದ್ರು ಕಾಲು ಜಾರಿ ಬಿದ್ದಿರ್ತಾರ ಏನು ಅಂತೆಲ್ಲ ನೋಡಿದ್ವಿ ಅಂತ. ಆಮೇಲೆ ನೋಡಿಕೊಂಡು ಅವ್ರ ಮನೆ ಹತ್ರ ಹೋಗೋಣ ಅವ್ರ ಮನೆ ಹತ್ರ ಅಂತ ಕರೆದಿದ್ರಲ್ವ, ಅವ್ರ ಮನೆ ಹತ್ರ ನಾವು ಹೋದ್ರೆ ಫುಲ್ಲು ನಾಯಿಗಳು, ಒಂದು 10 ನಾಯಿಗಳು ಬಂದು ನಮ್ಮ ಹಿಂದೆ ಬಗಳ್ಕೊಂಡು ಆದ್ರೂ ಯಾರೂ ಎದ್ದು ಬಂದಿಲ್ಲ ಅವರು. ನಾವು ಸರಿ ಅಂತ ಹಂಗೆ ಹೋದ್ವಿ, ಅವ್ರನ್ನ ಓಡಿಸ್ಕೊತ ಹೋಗಿ ಬಾಗಿಲು ತಟ್ಟಿದ್ವಿ, ಬೆಲ್ ಮಾಡಿದ್ವಿ. ಒಂದು 10-15 ನಿಮಿಷ ಅಲ್ಲೇ ಇದ್ವಿ. ಮನೆ ಸುಮ್ಮನೆ ಹಂಗೆ ಓಡಾಡಿದ್ವಿ. ಎಷ್ಟು ಬಾಗಿಲು ಬಡಿದ್ರು ಅವರು ಬಾಗಿಲು ಓಪನ್ ಮಾಡೇ ಇಲ್ಲ, ತೆಗ್ದಿಲ್ಲ. 10:30 ಸುಮಾರು ಅಷ್ಟೇ ಟೈಮ್. ಇನ್ನು ಆವಾಗ ಅದು ಇವಾಗ ಕರೆದಿದ್ರಲ್ಲ ಕಜ್ಜಾಯ ಕೊಡ್ತೀನಿ ಅಂತ, ದೀಪ ಅಂತ ಅವರು. ಅವ್ರ ಮನೆ ಬಾಗಿಲು ಓಪನ್ ಮಾಡಿಲ್ಲ. ಸರಿ ಅಂತ ಅವ್ರ ಪಕ್ಕದ ಮನೆಯವರು ಇದ್ದಾರೆ, ಅವರು ಓರ್ಗಿತ್ತಿ ಅಂತ ಯಾರೋ, ಅವ್ರ ಮನೆಯಲ್ಲಿ ಕೂತಿದ್ರು ಅವರು. ಸರಿ ಅಂತ ಗೇಟ್ ಬೀಗ ಹಾಕಿದ್ರು. ಹೋಗಿ ಗೇಟ್ ಇದು ಮಾಡಿದ ತಕ್ಷಣ ಅವ್ರು ಬಂದು ಓಪನ್ ಮಾಡಿದ್ರು. ಒಳಗಡೆ ಹೋದ್ವಿ. ಈ ಥರ ಆಯಿತು ಅಕ್ಕ ಅಂತ ಅವರು ಅಂತ ಹೇಳಿದ್ರು. ನಾವು ಎಲ್ಲ ಕಡೆ ಹುಡುಕಿದ್ವಿ, ನೋಡೋಣ ಬೆಳಗ್ಗೆ ನೋಡೋಣ ಇಲ್ಲಿ ಯಾರ ಮನೆಗಾದರೂ ಹೋಗಿದ್ದಾರೆ, ಇಲ್ಲ ಎಲ್ಲಾದರೂ ದಾರಿ ತಪ್ಪಿ ಹೋಗಿದ್ದಾರೆ ಏನು ಅಂತ ಹೇಳಿದ್ರು. ಸರಿ ನಾವು 12 ಗಂಟೆವರೆಗೂ ಅಲ್ಲೇ ಇದ್ವಿ.